ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಮತ್ತೊಂದು ಸರ್ಕಾರಿ ಹುದ್ದೆಯ ಜೊತೆಗೆ ಹಾಜರಾಗಿದ್ದೀವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋನ ಶುರು ಮಾಡೋಣ. ನಬಾರ್ಡ್ ಅಂತ ಹೇಳಿದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿ ಇವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಬ್ಯಾಂಕ್ಸ್ ಮೆಡಿಕಲ್ ಆಫೀಸರ್ ಹುದ್ದೆ ಇದಾಗಿದೆ. ಎಷ್ಟು ಹುದ್ದೆ ಇದೆ ಅಂತ ಹೇಳಿ ಅವರು ಸ್ಪೆಸಿಫೈ ಮಾಡಿರುವುದಿಲ್ಲ. ಉದ್ಯೋಗ ಸ್ಥಳ ವಿಜಯನಗರ ಮತ್ತು ಬೆಂಗಳೂರು, ಈ ಎರಡು ಪ್ಲೇಸ್ನಲ್ಲಿ ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ ಅಂತ ಹೇಳಿದ್ರೆ ನಿಮಗೆ ಪರ್ ವಿಸಿಟ್ಗೆ ಸ್ಯಾಲ್ರಿ ಇರುತ್ತೆ. ಎಷ್ಟು ವಿಸಿಟ್ ಕರ್ಸ್ಕೋತಾರೆ ಅಷ್ಟು ನಿಮಗೆ ಜಾಸ್ತಿ ಸ್ಯಾಲ್ರಿ ಇರುತ್ತೆ. ವಿಸಿಟ್ಗೆ 1,000 ರೂಪಾಯಿಂದ ಹಿಡಿದು 1,200 ರೂಪಾಯಿ ತನಕ ಒಂದು ವಿಸಿಟ್ಗೆ ನಿಮಗೆ ಕೊಡ್ತಾರೆ ಈ ಸ್ಯಾಲ್ರಿಯನ್ನ, ರೆಮ್ಯುನರೇಷನ್ ಅನ್ನು. ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಪ್ಲಿಕೇಶನ್ ಫೀಸ್ ಅಂದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ನೀವೆಲ್ಲರೂ ಅರ್ಜಿಯನ್ನ ಹಾಕೋಬಹುದು. ಯಾವುದೇ ರೀತಿಯ ದುಡ್ಡು ಕೂಡ ಅಗತ್ಯ ಇರೋದಿಲ್ಲ. ಸೆಲೆಕ್ಷನ್ ಪ್ರೋಸೆಸ್ನ ವಿವರ ನೋಡಿದ್ರೆ ಮೊದಲನೇದಾಗಿ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ, ಸಂದರ್ಶನವನ್ನ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸ್ತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿಯ ಪರೀಕ್ಷೆಗಳು ಕೂಡ ಇಟ್ಟಿರೋದಿಲ್ಲ. ಜಸ್ಟ್ ಇಂಟರ್ವ್ಯೂ ಎಕ್ಸಾಮಿನೇಷನ್ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಆದ್ರೆ ಸಾಕಾಗುತ್ತೆ. ನಿಮ್ಮ ಫಿಟ್ನೆಸ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಮೆಡಿಕಲ್ ಎಕ್ಸಾಮಿನೇಷನ್ ಅವರು ಮಾಡ್ತಾರೆ. ನೆಕ್ಸ್ಟ್, ಅರ್ಜಿಯನ್ನ ಹೇಗೆ ಹಾಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ. ಅದನ್ನ ಫಿಲಪ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಕಾಪಿಯನ್ನ ಅಟ್ಯಾಚ್ ಮಾಡಿ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಆಫ್ಲೈನ್ ಮೂಲಕ. ಮತ್ತೆ ಇಮೇಲ್ ID ಕೊಟ್ಟಿರೋರು ಅದಕ್ಕೂ ಕೂಡ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಇದೆರಡನ್ನೂ ತಿಳಿಸ್ಕೊಡ್ತೀನಿ, ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಿಮಗೆ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀವಿ. ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ನಿಮ್ಮ ಅರ್ಜಿಯಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ತಪ್ಪಾಗಿದ್ದರೆ ನಿಮಗೆ ಅವರು ಇಂಟರ್ವ್ಯೂಗೆ ಕರೆದ್ರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಮತ್ತು ಜಾಬ್ ಸಿಕ್ಕರೂ ಕೂಡ ಇಮೇಲ್ ಅಥವಾ SMS ಮುಖಾಂತರನೇ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಇದಿಷ್ಟನ್ನು 2 ಕಾಪಿ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಎಲ್ಲದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಇಮೇಲ್ನಲ್ಲಿ ಕಳಿಸೋದಕ್ಕೋಸ್ಕರ. ಮೊಬೈಲ್ನಲ್ಲೇ ಕಳಿಸ್ತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಫೋಟೋ ತೊಗೊಂಡು ಇಟ್ಕೊಳ್ಳಿ. ನೆಕ್ಸ್ಟು, ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ನ ಕಳಿಸ್ಕೊಡಿ. ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ದಿ ಚೀಫ್ ಜನರಲ್ ಮ್ಯಾನೇಜರ್, ಕರ್ನಾಟಕ ರೀಜನಲ್ ಆಫೀಸ್, ನಬಾರ್ಡ್ ಟವರ್, 46, ಕೆಂಪೇಗೌಡ ರೋಡ್, ಬೆಂಗಳೂರು 560009. ಈ ಅಡ್ರೆಸ್ಗೆ ನೀವು ಆಫ್ಲೈನ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ. ಮತ್ತು ಇಮೇಲ್ ಕೂಡ ಕೊಟ್ಟಿದ್ದಾರೆ, hrmd.bengaluru@nava.org. ಈ ಇಮೇಲ್ IDಗೆ ಕೂಡ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಇದನ್ನು ಮೆನ್ಷನ್ ಮಾಡಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ ಬೇಕಾದರೆ ತಗೊಳ್ಳಿ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 20 ಫೆಬ್ರವರಿ 2026, ಕೊನೆಯ ದಿನಾಂಕ 15 ಮಾರ್ಚ್ 2026. ಅಷ್ಟರ ಒಳಗಡೆ ಅರ್ಜಿಯನ್ನು ತಲುಪೋ ಥರ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ನಬಾರ್ಡ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಆ್ಯಂಡ್ ಅಪ್ಲಿಕೇಶನ್ ಫಾರಮ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಇದು ನೋಟಿಫಿಕೇಶನ್ ಪೇಜ್ಗಳಿರುತ್ತೆ, ಅದನ್ನು ಓದ್ಕೊಳ್ಳಿ. ಇಲ್ಲಿ ನೀವು ಯಾವ ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಇಮೇಲ್ ID ಕೂಡ ಕೊಟ್ಟಿದ್ದಾರೆ ಫಸ್ಟ್ನೇ ಪೇಜಲ್ಲಿ, ಅದನ್ನು ಓದ್ಕೊಳ್ಳಿ. ಮತ್ತು ಇಲ್ಲಿ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಮತ್ತು ಏನೇನು ರೆಮ್ಯುನರೇಷನ್ನು ಅದೆಲ್ಲ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಓದ್ಕೊಳ್ಳಿ. ಮತ್ತು ಎನ್ವೆಲಪ್ ಮೇಲೆ ನೀವು ಈ ಥರ ಬರೆದಿರಬೇಕಾಗತ್ತೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ BMO ಆನ್ ಕಾಂಟ್ಯಾಕ್ಟ್ ಬೇಸಿಸ್, ಈ ಥರ ಬರೆದಿರಬೇಕಾಗತ್ತೆ. ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ, ಒಂದ್ಸಲ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಅದರ ಕೆಳಗಡೆ ನಿಮಗೆ ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ. ಇಲ್ಲಿದೆ ನೋಡಿ ಅಪ್ಲಿಕೇಶನ್ ಫಾರಮ್. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿರಬೇಕಾಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ. ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿದ ನಂತರ ಕೆಳಗಡೆ ನಿಮ್ಮ ಸಿಗ್ನೇಚರು, ಯಾವ ಡೇಟ್ ಕಳಿಸ್ತಾ ಇದ್ದೀರಾ, ಯಾವ ಪ್ಲೇಸಿಂದ ಕಳಿಸ್ತಾ ಇದ್ದೀರಾ ಅದನ್ನು ಮೆನ್ಷನ್ ಮಾಡಿ ಕಳಿಸ್ಕೊಡ್ಬೇಕಾಗುತ್ತೆ. ಅದರ ಕೆಳಗಡೆನೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ, nabard.org. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್. ಅಲ್ಲಿಂದ ಕೂಡ ಈ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೋಬಹುದು.
ನೆಕ್ಸ್ಟ್ ಇದರ ವಯೋಮಿತಿಯ ಡೀಟೇಲ್ಸ್ನ ನೋಡಿದ್ರೆ ಮ್ಯಾಕ್ಸಿಮಮ್ 70 ವರ್ಷದವರ ತನಕ ಅರ್ಜಿಯನ್ನ ಹಾಕೋಬಹುದು. ಮಿನಿಮಮ್ ಎಷ್ಟು ಅಂತ ಕೊಟ್ಟಿರೋದಿಲ್ಲ. ಮಿನಿಮಮ್ 18 ಆಗಿರಲೇಬೇಕಾಗುತ್ತೆ ಎಲ್ಲ ಹುದ್ದೆಗೂ ಕೂಡ, ಅದನ್ನ ನೆನ್ಪಿಟ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ MBBS ಆದವರು ಅರ್ಜಿಯನ್ನ ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮ್ಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ವೆಬ್ಸೈಟಿಂದಾನೇ ತಿಳಿಸ್ಕೊಡ್ತಾ ಇರೋದು. ಯಾವ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ತಾ ಇದೀವಿ ಅಂದರೆ ನಮ್ಮದೇ ವೆಬ್ಸೈಟು prgovernmentjobs.com ಅಂತ ಹೇಳಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ವಿ. ಅದರಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ಮತ್ತು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ನಮ್ಮದು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಜಾಯ್ನ್ ಆಗಿ. ಅದರಲ್ಲೂ ಪ್ರತಿದಿನ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಮತ್ತು ಈ ವೆಬ್ಸೈಟ್ನಲ್ಲೂ ಕೂಡ ಈ ರೀತಿ ಬಟನ್ಸ್ ಇದೆ. ಇಲ್ಲಿಂದ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು.